ಸರ್ ನಿಮ್ಮದು ಊರು ಮತ್ತು ವಿಳಾಸ ಹೇಳಿ ಸರ್. ನಮ್ಮದು ಹುಣಸೂರು, ಮೈಸೂರು ಪಕ್ಕ. ಹ್ಞೂ ಸರ್, ಹುಣಸೂರು ಪಕ್ಕ. ನಿಮ್ಮ ಹೆಸರು? ಹೆಸರು ಕೊಂಡಯ್ಯ ಅಂತ. ಕೊಂಡಯ್ಯ ಅಂತ. ನಿಮ್ಮದು ವೃತ್ತಿ ಸರ್? ವೃತ್ತಿ ಅಂದರೆ ನಾವು ಕ್ಯಾಸ್ಟ್ ಅಲ್ಲ ಸರ್, ನಿಮ್ಮದು ವೃತ್ತಿ ಕೆಲಸ ಏನು ಮಾಡ್ತೀರಿ? ಕೆಲಸ ಅಂದರೆ ಹಾಂ, ನಾವೆಲ್ಲ ಎಣ್ಣೆ ತಯಾರು ಮಾಡೋದು. ಹ್ಞೂ ಸರ್. ಗಿಡಮೂಲಿಕೆಗಳಿಗೆ. ಹ್ಞೂ ಸರ್. ಅದರೊಳಗೆ ಕೊಬ್ಬರಿ ಎಣ್ಣೆ ಹಾಕೋದು. ಹ್ಞೂ ಸರ್. ಬೇಯಿಸೋದು. ಹ್ಞೂ. ಆನ್ಲೈನ್ದಲ್ಲಿ ಮಾರೋದು. ಹಾಂ. ಮತ್ತು ನಾವು ಹೊರಗಡೆ ಕೂಡ ಹೋಗಿ ವ್ಯಾಪಾರ ಮಾಡ್ತೀವಿ. ಹಾಂ. ನಮ್ಮೂರಲ್ಲಿ ಶಾಪ್ಗಳೆಲ್ಲ ಕಟ್ಟಿದ್ದೀವಿ, ಶಾಪಲ್ಲಿ ವ್ಯಾಪಾರ ಮಾಡ್ತೀವಿ. ತಿರುಗಿ ಕೂಡ ಸೇಲ್ ಮಾಡ್ತೀವಿ. ಎಕ್ಸಿಬಿಷನ್ದಲ್ಲಿ ವ್ಯಾಪಾರ ಮಾಡ್ತೀವಿ. ಹ್ಞೂ. ಮತ್ತು ಔಟ್ ಆಫ್ ಕಂಟ್ರಿ ದುಬೈ, ಸಿಂಗಾಪುರ್, ಮಲೇಷ್ಯಾ, ಕತ್ತಾರ್, ಕುವೈಟ್, ಮಸ್ಕಾಟ್, ಬಹ್ರೀನ್, ಇಥಿಯೋಪಿಯಾ, ಜಿಂಬಾಬ್ವೆ, ಜಾಂಬಿಯಾ, ಲುಸಾಕಾ, ಬೊಟ್ಸಾನಾ, ಆಂಗೋಲಾ, ನಮೀಬಿಯಾ, ಸಿಆರ್ಡಿ, ಕಾಂಗೋ, ಬ್ರೆಜಿಲ್, ಕ್ಯಾಮ್ರೂನ್, ಆಲ್ ದವರ್ ಕಂಟ್ರಿಗಳಿಗೆ ಹೋಗಿ ನಾವು ವೀಸಾ, ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಕೊಂಡು ಹೋಗಿ ವ್ಯಾಪಾರ ಮಾಡ್ತೀವಿ ನಾವು. ಈ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತ ನಿಮಗೆ ಸ್ಟಾರ್ಟಿಂಗಿಂದನೂ? ಸ್ಟಾರ್ಟಿಂಗಿಂದ ಇಲ್ಲ. ಅಂದ್ರೆ ಎಲ್ಲ ಜನಗಳು ಮಾಡೋದು ನೋಡಿದ್ರೆ ನಮ್ಗೆ ಸ್ವಲ್ಪ ಚೆನ್ನಾಗಿ ಕಾಣ್ತವೆ. ಮರ ಬೆಳೆಸೋದು, ಫಸಲ್ಗೆ ಇದು ಮಾಡೋದು. ಅದಕ್ಕೆ ನಮ್ಮ ಭಾವ ತಗೊಂಡವನೇ ಜಮೀನು ಒಂದು 2.5 ಎಕರೆ. ನಾನು ಒಂದು ಇದು ಮಾಡಬೇಕು, ತೋಟ ಮಾಡಬೇಕು. ಏನ್ ತೋಟ ಮಾಡ್ತೇವೆ ಅಂದ್ರೆ ನಾನು ಅಡಿಕೆ ತೋಟನೇ ಮಾಡಬೇಕು. ಅಡಿಕೆ ತೋಟನೇ ಮಾಡ್ಬೇಕು. ಅಡಿಕೆ ತೋಟನೇ ಮಾಡ್ಬೇಕಂತೇಳಿ ಬಂದಿದ್ದೀರಾ? ಬಂದಿದ್ದೀವಿ. ತೋಟ ನೋಡಿ ಇಷ್ಟ ಆಯ್ತಾ ನಿಮಗೆ? ಅದೇ ಆನ್ಲೈನ್ದಲ್ಲಿ ನಿಮ್ದು ಒಂದು ವಿಡಿಯೋ ಚಾನಲ್ ಇತ್ತಲ್ಲ, ಅದು ನಮ್ಮ ಭಾವನ ಮಗ ತೆಗ್ದು ನೋಡ್ದ. ಅಪ್ಪ ಇವರೆಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಚೆನ್ನಾಗಿ ರೆಸ್ಪಾನ್ಸಿವ್ ಉಂಟು, ಇವ್ ಗಿಡ ಚೆನ್ನಾಗಿ ಹಸಿರು ಕಲರ್ ಕಾಣ್ತಾವೆ ಅಂತ ಹೇಳಿದ್ಮೇಲೆ ಫೋನ್ ಮಾಡಿ ನಾವು ತಿಳಿಸಿ, ನೀವು ಲೊಕೇಶನ್ ಹಾಕಿದ್ಮೇಲೆ ನಿಮ್ ತೋಟಕ್ಕೆ ಬಂದು ತುಂಬ್ತಾ ಇದ್ದೀವಿ. ತೋಟ ನೋಡಿ ಏನ್ ಅನಿಸ್ತಾರೆ ನಿಮಗೆ? ತೋಟನೇ ಇಲ್ಲಿ ಇದ್ ಬಿಡುಗ ಅಂತ ಅನಿಸ್ತದೆ. ನೀವು 70 ಲಕ್ಷ 80 ಲಕ್ಷ ಹೇಳ್ತಿದ್ರೆ 1 ಎಕರೆ ಜಮೀನಿಗೆ. ತೋಟ ಅಲ್ಲ ಸರ್, ಅಡಿಕೆ ತೋಟ. ಹಾಗಾಗಿ ತೋಟ ಇಲ್ಲಿ ಇದ್ ಬಿಡೋ ಅಂತ ಮನಸ್ಸಾಯ್ತವ. ನೀವು ರೇಟ್ ಜಾಸ್ತಿ ಹೇಳ್ತಿದ್ದೀರಾ. ನೀವು ಅಷ್ಟೆಲ್ಲ ದೊಡ್ಡ ಬಿಸ್ನೆಸ್ ಬಿಟ್ಟು ಸಣ್ಣ ಬಿಸ್ನೆಸ್ ಬಂದ್ರೆ ಹೇಗೆ? ಅಲ್ಲ ಅದೆಲ್ಲ ರಿಸ್ಕ್ ಬಿಸ್ನೆಸ್. ಆರಾಮಾಗಿ ಒಂದು ತೋಟ ಮಾಡ್ಕೊಂಡು ಒಂದು ಸಣ್ಣದಾಗಿ ಮನೆ ಕಟ್ಕೊಂಡು ಇಲ್ಲಿ ಇದ್ಬಿಡಕ್ಕೆ ಮನಸ್ಸಾಯ್ತವೆ. ನಿಮ್ಮನ್ನ ನೋಡಿ ನಮಗೆ ಬಹಳ ಖುಷಿಯಾಗಿದೆ. ಹೌದಾ? ನೀವು ಕೃಷಿ ಮಾಡ್ತೀರಿ ಅಂತಂದೇಳಿ. ಆಯ್ತು ಸರ್, ದೇವ್ರು ಒಳ್ಳೇದು ಮಾಡಲಿ. ಸೊಸೆ ತಗೊಂಡು ಹೋಗ್ರಿ, ಚೆನ್ನಾಗಿ ನಾಟಿ ಮಾಡ್ಕೊಳ್ರಿ. ನಿಮ್ಮ ಹೆಸರು ಸರ್ ಇನ್ನೊಂದ್ಸತಿ ಹೇಳ್ಬಿಡ್ರಿ. ಕೊಂಡಯ್ಯ ಅಂತ. ಕೊಂಡಯ್ಯ. ಊರು ಹುಣಸೂರು. ಹುಣಸೂರು ಪಕ್ಕ ಪಕ್ಷಿರಾಜಪುರ ಅಂತ. ಪಕ್ಷಿರಾಜಪುರ ಅಂತಂದು. ಪಕ್ಷಿರಾಜಪುರ ಅಂತ. ನಾನು ಹುಣಸೂರಿಗೆ ತುಂಬ ಸೊಸೆ ಕೊಟ್ಟಿದ್ದೀನಿ. ವರ್ಷ ಕಡಿಮೆ ಅಂದ್ರೆ ಒಂದು 50,000 ಸೊಸೆ ನಿಮ್ಮ ಹುಣಸೂರಿಗೆ ಹೋಗ್ತದೆ. ತಾಲೂಕಲ್ಲ ಸರ್ ಅದು? ಅದೇ ತಾಲೂಕಿಗೆ ಹೋಗ್ತದೆ, ಹಳ್ಳಿ ಮೇಲೆ. ಆಯ್ತು ಸರ್, ಆಯ್ತು. ನೋಡಿ, ಯಾರಿಗೆ ಬೇಕಂದ್ರೆ ಸೊಸೆಗಳು ಈ ಒಣ್ಣನ ನಂಬರು ವಿಡಿಯೋದಲ್ಲಿ ಬರ್ತದೆ. ಫಾಲೋ ಮಾಡಿ, ಬಂದು ಡೈರೆಕ್ಟಾಗಿ ಮಾತಾಡಿ, ಫೋನ್ ಮಾಡಿ ಸೊಸೆಗಳು ತಗೊಳ್ಳಿ. ಸೊಸೆ ಮಾತ್ರ ಒಂದು ಸೊಸೆ ಕೂಡ ನೋಡಿ. 2 ಎಲೆ ಸೊಸೆ ಉದ್ದಾಗಿರುವ ಸೊಸೆ ನೆಟ್ಟಿದ್ರೆ ಸ್ವಲ್ಪ ಏನೂ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಈ ವರ್ಷ ಸ್ವಲ್ಪ ಇದಾಗಿರೋದಕ್ಕೆ ಈ ಥರ ಸೊಸೆ ಸಿಕ್ಕಿದೆ ಅಷ್ಟೇ. ಅಂದರೆ ಗ್ರೀನ್ ಕಲರ್ ಚೆನ್ನಾಗಿದೆ. ನಮ್ಮೂರು ಪಕ್ಕ ಕೂಡ ಇಲ್ಲಿಂದನೇ ಸೊಸೆ ತಗೊಂಡು ಹೋಗಿ ಫೋನ್ ಮಾಡಿದ್ರು. 4 ವರ್ಷದೊಳಗೆ ಚೆನ್ನಾಗಿ ಫಲ ಕೊಡಿ. 80% ಮರಗಳಿಗೆ ಫಲ ಬರ್ತಾವೆ. ನಿಮಗೂ ಬೇಕಾದ್ರೇನು ತೋಟ ಮಾಡಬೇಕಂತ ಆಸೆ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ, ಸೊಸೆಗಳು ತಗೊಂಡೋಗಿ ಲೈಕ್ ಕೂಡ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ರಾಜಪ್ಪ ಕೋಟೆ ಪಾರ್ಕ್ ಮನೆ ಅಂತಂದು, ಹಾವೇರಿ ಡಿಸ್ಟಿಕ್, ಹಾವೇರಿ ತಾಲೂಕು, ವಿಲೇಜ್ ನೇಮ್ ಅವನೂರು ಅಂತ. ಈ ಸಸಿನ 2,000 ತಗೊಂಡ್ಬಿಟ್ಟು. ಉದ್ದೇಶ ಇದೇ ಸಸಿನ ಇಷ್ಟೆಲ್ಲ ಎಲ್ಲಿ ಬೇಕಲ್ಲೇ ಸಸಿ ಮಾಡ್ಯಾರ. ಇದೇ ಸಸಿ ತಗೋಗ ಕಾರಣ ಇಲ್ಲಿ ಮಾಡಿದಂತ ಅವ್ರ ತೋಟ ಸುತ್ತಾರ ನೋಡ್ಕೊಂಡ ತಗೊಂಡ್ಬಿಟ್ಟವ್ರಿ. ಒಂದೇ ತೋಟ ನೋಡಿದೆ? ಎಷ್ಟು ತೋಟ ನೋಡಿದೆ? 3-4 ತೋಟ ನೋಡಿದೆ. ಏನ್ ಅನಿಸ್ತು ನಿನಗೆ? ಇಳುವರಿ ಚಲೋ ಐತ್ರಿ. ಹಂಗಾಗಿ ತಗೊಂಡ್ಬಿಟ್ಟಿವಿ ನಾವು. ತಗೊಂಡಿಯಾ? ಆಯ್ತಪ್ಪ. ಯಾವ ಊರನ್ನಿಂದ ಇನ್ನೊಂದ್ಸತಿ ಹೇಳ? ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ಅವನೂರು. ಹಾವನೂರು ಗ್ರಾಮನಾ? ಸರಿ. ಕಂಪ್ಲೀಟ್ ಆತಾನ? ಬಂದ್ ಮಾಡಿಕೊಟ್ಟ.